ನಮ್ಗೆ ಫಸ್ಟ್ ಬಂದಾಗ ಇಲ್ಲಿ ಕಾಲಲ್ಲಿ ನೋವಿತ್ತು, ಅದು ಹೋಯ್ತು. ಅದ ನಂತರ ಫಿಂಗರ್ ಅಲ್ಲಿ ಅಷ್ಟೇ ಇತ್ತು ನಮ್ಗೆ. ಫಿಂಗರ್ಸ್ ಅಲ್ಲಿ ತುಂಬಾ ಪೇನ್ ಇತ್ತು. ಮತ್ತೆ ಅದು 15 ಡೇಸ್ ತನಕ ಏನು ಇರಲ್ಲ, ಅಚಾನಕ್ ಆಗಿ ಬರ್ತಿತ್ತು, ಅಚಾನಕ್ ಆಗಿ ಕಮ್ಮಿ ಆಗ್ತಿತ್ತು, ಮತ್ತೆ ಇದೇ ತರ ಸ್ಟಾರ್ಟ್ ಆಗ್ತಾ ಇತ್ತು. ಈಗ ಒಂದೂವರೆ ತಿಂಗಳಾಯ್ತು ಏನಿಲ್ಲ. ಸೊ ನಿಮ್ಗೆ ಅಲ್ಲಿ ಲೈಫ್ ಟೈಮ್ ಮಾತ್ರ ತಗೋಬೇಕು ಅಂತ ಹೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಅವಾಗ ಯಾವ್ದು ಬೇಡ ಅಂತಾನೆ ಬಿಟ್ಬಿಟ್ಟೆ. ಯಾವಾಗಾದ್ರೂ ಒಂದಿನ ಹೋಗೋದೇ ಇದೆ ಅಂತ ಬಿಟ್ಬಿಟ್ಟೆ. ನಮಗೆ ಲೈಫ್ ಟೈಮ್ ನಮಗೆ ಪೇಷಂಟ್ಸ್ ಬೇಡ. ನಮಗೇನು ಮ್ಯಾಕ್ಸಿಮಮ್ 3 to 4 months ಅಲ್ಲಿ ಅವರು ಕರೆಕ್ಟಾಗಿ ಒಂದು ನಾರ್ಮಲ್ ಹೆಲ್ತ್ ರೂಟೀನಿಗೆ ಬಂದ್ಬಿಟ್ಟು, ಡಯಟಿಗೆ ಬಂದ್ಬಿಟ್ಟು, ಮೆಡಿಸಿನ್ಸ್ ಕರೆಕ್ಟಾಗಿ ಅಷ್ಟರಲ್ಲಿ ಕರೆಕ್ಷನ್ ಮಾಡ್ಕೊಂಡು ಆಮೇಲೆ 3-4 ತಿಂಗಳಿಗೆ ಅವ್ರು ಮತ್ತೆ ನಾವು ಅವ್ರು ಬರೋ ಅವಶ್ಯಕತೆ ಇಲ್ಲ. ನಮಗೆ ಕಂಪ್ಲೀಟ್ ವಾಸಿ ಮಾಡ್ಕೊಂಡು ಹೋಗ್ಬೇಕು. ಅದು ನಮ್ಮ ಕಾನ್ಸೆಪ್ಟ್. ಒಂದು ತಿಂಗಳಿಗೆ 1,500-2,000 ರೂಪಾಯಿ ಬರೀ ಹಾಲು, ಸಕ್ಕರೆ, ಟೀ, ಕಾಫಿ ಬರ್ಲಿಕ್ಕೆ ಹೋಗಿರುತ್ತೆ. ಅದು 2,000 ರೂಪಾಯಿಂದ ನಾವು ಸೊಪ್ಪು ತರಕಾರಿ ತಿಂದು ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ಇನ್ನೂ ಬಾಡಿ ಇನ್ನೂ ಗಟ್ಟಿಯಾಗಿರುತ್ತೆ. ನಮ್ಗೆ ಗೊತ್ತಿರೋದಿಲ್ಲ ಅದು ಈ ತರ. ಈಗ ಕಂಟಿನ್ಯೂ ಆಗಿ ಊರ್ ಕಡೆಯಿಂದ ತರಿಸಿ ಜೋಳದ ರೊಟ್ಟಿನೇ ಮಾಡ್ಕೊತಾ ಇದೀವಿ. ಚಪಾತಿ ಎಲ್ಲ ಬಿಟ್ಟಿದೀವಿ. ಸಕ್ಕರೆ ಇಲ್ಲ, ಹಾಲು ಇಲ್ಲ, ಚಾಯ್ ಕಾಫಿ ಏನು ಇಲ್ಲ. ಡೈಟ್ ಎಲ್ಲ ಎಷ್ಟು ಹೇಳಿದಾರೆ ಅಷ್ಟೆಲ್ಲ ಡೈಟ್ ಕಂಪ್ಲೀಟ್ ಆಗಿ ಮಾಡ್ತಾ ಇದೀವಿ. ಇಲ್ಲಿ ಬನ್ನಿ, ಯಾಕಂದ್ರೆ ತುಂಬಾ ಚೆನ್ನಾಗಿ, ಯಾಕಂದ್ರೆ 3 ವಿಸಿಟ್ಗೆ ನನ್ಗೆ ಇಷ್ಟೆಲ್ಲ ಕಮ್ಮಿ ಆಗಿದೆ ಅನ್ಬೇಕು. ಬೇರೆ ಕಡೆ ಎಲ್ಲ ಮಾತ್ರೆ ಮೇಲೆ ಇರುತ್ತಲ್ವ, ಇಲ್ಲಿ ಮುಂದೆ ಮತ್ತೆ ಮಾತ್ರೆ ತಗೋಕ್ಕಾಗಲ್ಲ. ಆಟೋಮೆಟಿಕ್ ಊಟದ ಮೇಲೆ ಕಂಟ್ರೋಲ್ ಆಗಿರುತ್ತೆ. ಅದಕ್ಕೆ ತುಂಬಾ ಚೆನ್ನಾಗಿದೆ, ಬಂದು ತೋರಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ.